ನಾವು ಯೋಜನೆಯಲ್ಲಿ ಮೈಕ್ರೋಬಿಯಲ್ ಫ್ಯೂಯಲ್ ಸೆಲ್ಗಳನ್ನು ಬಳಸುತ್ತೇವೆ. ಇವು ಸ್ಲಡ್ನಲ್ಲಿರುವ ಸಸ್ಯಜನ್ಯ ಪದಾರ್ಥಗಳನ್ನು ವಿಭಜಿಸಿ ಎಲೆಕ್ಟ್ರಾನ್ಗಳನ್ನು ಬಿಡುಗಡೆ ಮಾಡುತ್ತವೆ. ಇದರಿಂದ ವಿದ್ಯುತ್ ಪ್ರವಾಹ ರಚನೆಯಾಗುತ್ತದೆ. ಇದರಲ್ಲಿರುವ ನೈವೇದ್ಯವೆಂದರೆ ಜಲಮನೆ ಸ್ಲಡ್ನಿಂದ ವಿದ್ಯುತ್ ಉತ್ಪಾದನೆ. ಇದು ಹೊಸ ತಂತ್ರಜ್ಞಾನವಾಗಿದೆ. ಈಗಿನ ಪ್ರಯೋಜನ ಎಂದರೆ ಶಕ್ತಿ ಉತ್ಪಾದನೆ ಮತ್ತು ತ್ಯಾಜ್ಯ ನಿರ್ವಹಣೆ. ಪರಿಸರ ಸ್ನೇಹಿ ವಸ್ತುಗಳ ಬಳಕೆ ಆಗುವುದೆಂದರೆ ಕಾಪರ್ ಎಲೆಕ್ಟ್ರೋಡ್ ಮತ್ತು ಸಾಲಿಡ್ ಬ್ರಿಡ್ಜ್. ಇದು ಕಡಿಮೆ ವೆಚ್ಚದ ಮಾದರಿಯಾಗಿದೆ. ನಾವು ಈಗ ಪ್ರಭಾವಗಳನ್ನು ನೋಡೋಣ. ಸ್ವಚ್ಛ ಭಾರತ ಮತ್ತು ಮೇಲ್ಗೊಳಿಸಬಹುದಾದ ಗುರಿಗಳಿಗೆ ಬೆಂಬಲ. ಪರಿಸರ ಮಾಲಿನ್ಯವನ್ನು ತಡೆಗಟ್ಟುತ್ತದೆ. ಭಾರತದ ಸಂಶೋಧನೆಗೆ ಮತ್ತು ಸ್ವಾವಲಂಬಿ ಶಕ್ತಿ ಅಭಿವೃದ್ಧಿ ಪ್ರೋತ್ಸಾಹ. ಧನ್ಯವಾದ.